ನಮಸ್ಕಾರ ಸ್ನೇಹಿತರೆ, ಕನ್ನಡಿಗ ಚಾನೆಲ್ ವೈಟಿಗೆ ತಮ್ಮೆಲ್ಲರಿಗೂ ಸ್ವಾಗತ. ಬೆಳಗಾವಿ ಜಿಲ್ಲೆಯ ಡಿಸಿಸಿ ಬ್ಯಾಂಕಿನ ಅಧ್ಯಕ್ಷ ಹಾಗೂ ಉಪಾಧ್ಯಕ್ಷರ ಚುನಾವಣೆ ಅವಿರೋಧವಾಗಿ ಆಯ್ಕೆಯಾಗಿರ್ತಕ್ಕಂಥ ಈ ಸಂದರ್ಭದಲ್ಲಿ ನಾಡಿನ ಜನತೆಗೆ ಹಾಗೂ ಬೆಳಗಾವಿ ಜಿಲ್ಲೆಯ ಬಹುತೇಕ ಎಲ್ಲ ರಾಜಕೀಯ ಪಕ್ಷಗಳ ನಾಯಕರಿಗೆ ಹಾಗೂ ಕಾರ್ಯಕರ್ತರಿಗೆ ತುಂಬ ಸಂಭ್ರಮದ ಒಂದು ದಿನ ಅಂತ ಹೇಳ್ಬೋದು. ಯಾಕಂದರೆ ಜಾರಕಿಹೊಳಿಯವರ ಬಣ ಮತ್ತು ಸೌದಿಯವರ ಬಣ ಏನಲ್ಲ, ಅದು ಕತ್ತಿಯವರ ಬಣ ಮತ್ತು ಜಾರಕಿಹೊಳಿಯವರ ಬಣದ ನಡುವೆ ತೀವ್ರವಾದ ಪೈಪೋಟಿ ನಡೀಬಹುದು. ಹಾಗೂ ಈ ಚುನಾವಣೆಯಲ್ಲಿ ಯಾರಿಗೆ ಯಾವ ರೀತಿ ಬಹುಮತ ಸಿಕ್ಕು ಅಧ್ಯಕ್ಷ ಹಾಗೂ ಉಪಾಧ್ಯಕ್ಷರು ಆಯ್ಕೆ ಆಗಬಹುದು ಅನ್ನುವಂಥ ಒಂದು ತುಮುಲದಲ್ಲಿ ಈ ಒಂದು ಚುನಾವಣೆ ನಡೆದಿತ್ತು. ಜನರ ಮನಸ್ಸಿನಲ್ಲಿಯೂ ಕೂಡ ಒಂದು ಪ್ರಶ್ನೆ ಮೂಡಿತ್ತು. ಹೀಗಿರುವಾಗ ಈ ಒಂದು ಪ್ರಶ್ನೆಗೆ ಈಗ ಸೌಹಾರ್ದಯುತವಾದಂಥ ವಾತಾವರಣದಲ್ಲಿ ಬೆಳಗಾವಿ ಜಿಲ್ಲಾ ಡಿಸಿಸಿ ಬ್ಯಾಂಕಿನ ಚುನಾವಣೆಯ ಅಧ್ಯಕ್ಷ ಹಾಗೂ ಉಪಾಧ್ಯಕ್ಷರ ಆಯ್ಕೆ ಬಹುತೇಕವಾಗಿ ಶಾಂತ ರೀತಿಯಿಂದ ಹಾಗೂ ಎಲ್ಲರ ಒಮ್ಮನಸ್ಸಿನಿಂದ ಆಯ್ಕೆ ಆಗಿರ್ತಕ್ಕಂಥ ಈ ಸಂದರ್ಭದಲ್ಲಿ ಜಾರಕಿಹೊಳಿಯವರ ಬಣಕ್ಕೂ ಹಾಗೂ ಸೌದಿಯವರ ಬಣಕ್ಕೂ ಕೂಡ ಬಾಯಲ್ಲಿ ಸಿಹಿ ಸಕ್ಕರೆ ಬಿದ್ದಂತಾಯಿತು. ಯಾಕಂದರೆ ಈ ಒಂದು ಬ್ಯಾಂಕಿನ ಚುನಾವಣೆ ನಿಜಕ್ಕೂ ಕೂಡ ಶಾಂತಿ ಸೌಹಾರ್ದತೆಯಿಂದ ಎಲ್ಲರ ಒಂದು ಅಚ್ಚುಮೆಚ್ಚಿನ ಒಂದು ಆಯ್ಕೆ ಆಗಿರ್ತಕ್ಕಂಥ ಈ ಸಂದರ್ಭದಲ್ಲಿ ಇದು ನಿಜಕ್ಕೂ ಕೂಡ ಬೆಳಗಾವಿ ಜಿಲ್ಲೆಗೆ ಮತ್ತೊಮ್ಮೆ ನಮ್ಮ ಬೆಳಗಾವಿ ಜಿಲ್ಲೆಯ ರಾಜಕಾರಣಿಗಳು, ಅದು ಕೂಡ ಜಾರಕಿಹೊಳಿ ಹಾಗೂ ಲಕ್ಷ್ಮಣ ಸವದಿಯವರು ಎಲ್ಲ ಶಾಸಕರು ಮಂತ್ರಿ ಆದಿಯಾಗಿ ಈ ಒಂದು ಚುನಾವಣೆಯಲ್ಲಿ ತಮ್ಮ ಒಂದು ಅಮೋಘ ಪಾತ್ರವನ್ನು ವಹಿಸಿ ನಾವೆಲ್ಲರೂ ಕೂಡ ಒಗ್ಗಟ್ಟಾಗಿದ್ದೇವೆ ಅನ್ನುವುದನ್ನು ಮತ್ತೊಮ್ಮೆ ಸಾಬೀತುಪಡಿಸಿರ್ತಕ್ಕಂಥ ಈ ಸಂದರ್ಭದಲ್ಲಿ ಅವರೆಲ್ಲರಿಗೂ ಕೂಡ ಕನ್ನಡಿಗ ಚಾನಲ್ YTM ಮೂಲಕ ಈ ಸಂದರ್ಭದಲ್ಲಿ ನಾನು ಅಭಿನಂದನೆಗಳನ್ನು ಸಲ್ಲಿಸಲಿಕ್ಕೆ ಬಯಸ್ತೀನಿ. ಹಾಗಿರುವಾಗ ಬೆಳಗಾವಿ ಜಿಲ್ಲೆ DCC ಬ್ಯಾಂಕ್ ಅಂತಂದ್ರೇ ಇಡೀ ರಾಜ್ಯದಲ್ಲಿ ಯಾಕೆ ಇಡೀ ನಮ್ಮ ದೇಶದಲ್ಲಿಯೇ ಈ ಚುನಾವಣೆಯ ಕಾವು ಹಾಗೂ ಆರ್ಭಟವನ್ನು ನೋಡಿತ್ತು. ಅದರ ಒಂದು ಫಲಶ್ರುತಿಯಾಗಿ ಜಾರಕಿಹೊಳಿಯವರ ಬಣ ಈ ಒಂದು ಸಂದರ್ಭದಲ್ಲಿ ನಿಚ್ಚಳವಾದ ಬಹುಮತವನ್ನು ಪಡೆದಿತ್ತು ಕೂಡ. ಆದರೂ ಕೂಡ ಜಾರಕಿಹೊಳಿ ಸಹೋದರರಿಗೆ ಎಲ್ಲರನ್ನೂ ವಿಶ್ವಾಸಕ್ಕೆ ತೆಗೆದುಕೊಂಡು ಹೋಗುವಂಥ ಒಂದು ಗುಣ ಇರುವಾಗ ಈ ಒಂದು ಗುಣದ ಒಂದು ಪರಿಣಾಮವೇ ಇವತ್ತಿನ ಈ ಒಂದು ಬೆಳವಣಿಗೆಗೆ ಕಾರಣವಾಯಿತು ಅನ್ನುವಂಥ ಭಾವನೆಗಳು ಕೂಡ ಜಿಲ್ಲೆಯ ಜನತೆಯ ಒಂದು ಅಭಿಪ್ರಾಯವಾಗಿದೆ. ಹಾಗಿರುವಾಗ ಏನೇ ಆಗಲಿ ಎಂತೆ ಆಗಲಿ ಇಲ್ಲಿ ಯಾರಿಗೂ ಸೋಲಾಗಿಲ್ಲ, ಯಾರಿಗೂ ಕೂಡ ಗೆಲುವಾಗಿಲ್ಲ. ಎಲ್ಲರೂ ಕೂಡ ಒಗ್ಗಟ್ಟಿನಿಂದ ಒಮ್ಮನಸ್ಸಿನಿಂದ ಮಾಡಿರ್ತಕ್ಕಂಥ ಈ ಚುನಾವಣೆ ನಿಮ್ಮೆಲ್ಲರಿಗೂ ಕೂಡ ಒಂದು ಶ್ರೇಯಸ್ಸನ್ನು ತಂದುಕೊಡುತ್ತದೆ ಅನ್ನುವಂಥ ಭಾವನೆಯನ್ನು ಅನ್ನೋದು. ಹಾಗಿರುವಾಗ ಈ DCC ಬ್ಯಾಂಕಿನ ಚುನಾವಣೆಯಲ್ಲಿ ಆಯ್ಕೆಯಾಗಿರ್ತಕ್ಕಂಥ ಅಧ್ಯಕ್ಷ ಹಾಗೂ ಉಪಾಧ್ಯಕ್ಷರಾದ ಮಾಜಿ ಸಂಸದರಾಗಿರ್ತಕ್ಕಂಥ ಅಣ್ಣಾ ಸಾಹೇಬ್ ಜೊಲ್ಲೆ ಹಾಗೂ ಕಾಗವಾಡ ಕ್ಷೇತ್ರದ ಶಾಸಕರಾಗಿರ್ತಕ್ಕಂಥ ರಾಜು ಕಾಗೆ ಅವರು ಈ ಸಂದರ್ಭದಲ್ಲಿ ಬ್ಯಾಂಕಿನ ಒಂದು ಸರ್ವ ಅಭಿವೃದ್ಧಿಗಾಗಿ ಶ್ರಮಿಸ್ತಾರೆ. ಹಾಗೂ ಆ ಬ್ಯಾಂಕಿನ ಮುಖಾಂತರ ರೈತರಿಗೆ ಹಾಗೂ ಬಡವರಿಗೆ ಬಡ ರೈತರಿಗೆ ಒಳ್ಳೆಯ ಒಂದು ರೀತಿಯಿಂದ ಸೇವೆಯನ್ನು ಸಲ್ಲಿಸ್ತಾರೆ ಅನ್ನುವಂಥ ಭರವಸೆಯನ್ನು ಕೂಡ ಕನ್ನಡಿಗ ಚಾನಲ್ YTM ಮೂಲಕ ಈ ಸಂದರ್ಭದಲ್ಲಿ ನಾನು ಹೇಳಲಿಕ್ಕೆ ಬಯಸ್ತೀನಿ. ಹಾಗಿರುವಾಗ ಈ ಚುನಾವಣೆ ನಿಜಕ್ಕೂ ಕೂಡ ಅಭೂತಪೂರ್ವವಾದಂಥ ಒಂದು ಫಲಿತಾಂಶವನ್ನು ಕೊಟ್ಟಿರ್ತಕ್ಕಂಥ ಚುನಾವಣೆಯಲ್ಲಿ ಎಲ್ಲ ನಿರ್ದೇಶಕರಿಗೂ ಹಾಗೂ ಶಾಸಕರಿಗೂ ಸಚಿವರಿಗೂ ಕೂಡ ಈ ಸಂದರ್ಭದಲ್ಲಿ ನಾನು ಅಭಿನಂದನೆಗಳನ್ನು ಸಲ್ಲಿಸ್ತಾ ಇವತ್ತಿನ ಸಂಚಿಕೆಯನ್ನು ಇಲ್ಲಿಗೆ ಮುಗಿಸುವುದಕ್ಕಿಂತ ಪೂರ್ವದಲ್ಲಿ ಕನ್ನಡಿಗ ಚಾನಲ್ YT ಇದು ನಿಮ್ಮೆಲ್ಲರ ಚಾನಲ್ಲು, ಸಮಸ್ತ ಕನ್ನಡಿಗರ ಚಾನಲ್ಲು, ಕನ್ನಡಿಗ ಚಾನಲ್ YTಯಲ್ಲಿ ಬರ್ತಿರ್ತಕ್ಕಂಥ ಈ ಸಂಚಿಕೆಗೆ ತಾವೆಲ್ಲರೂ ಕೂಡ ಸಬ್ಸ್ಕ್ರೈಬ್ ಮಾಡಿರಿ, ಶೇರ್ ಮಾಡಿರಿ, ಲೈಕ್ ಮಾಡಿರಿ ಅಂತ ಕೇಳ್ಕೊಳ್ತಾ ಇವತ್ತಿನ ಸಂಚಿಕೆಯನ್ನು ಇಲ್ಲಿಗೆ ಮುಗಿಸಿ ನಾಳಿನ ಸಂಚಿಕೆಯೊಂದಿಗೆ ತಮ್ಮ ಜೊತೆಗೆ ಹಾಜರಾಗ್ತೀನಿ. ಅಲ್ಲಿವರೆಗೂ ನನ್ನ ನಮಸ್ಕಾರ.